ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, 23 ಮಂದಿ ನನ್ನ 46ನೇ ವರ್ಷಕ್ಕೆ ಮಾತಾಡೋದು. 23 ಮಂದಿ ಒಳಗೆ 18 ಮಂದಿ ಕಾಂಗ್ರೆಸ್ ಅವರು ಮಾತಾಡೋದು ನನ್ನ ಬಗ್ಗೆ. ಇಂಥ ಸಭಾಪತಿಯನ್ನು ನೋಡಲಿಲ್ಲ, ಇಂಥ ಇರಬೇಕು, ಇಂಥ ಸಭಾಪತಿಗಳು ಪಕ್ಷಾತೀತ ಮಾಡಿದ್ರೆ ಯಾವ ಸರ್ಕಾರಕ್ಕೆ ಎಂಬ್ರಾಸ್ಮೆಂಟ್ ಮಾಡಲ್ಲ, ವಿರೋಧ ಪಕ್ಷ ಎಂಬ್ರಾಸ್ಮೆಂಟ್ ಮಾಡಲ್ಲ, ಇದೆಲ್ಲ ಮಾಡಿಲ್ಲ ಅಂತ ತಿಳ್ಕೊಂಡು ಅವರ ಅಲ್ಲಿ 18 ಮಂದಿ ನನ್ನ ಪರವಾಗಿ ಮಾತಾಡ್ಯಾರ. ಮತ್ತು ಈಗೇನು ಅವರು ಯಾರೂ ಈ ನಮ್ಮ ಸದನದಲ್ಲಿ ಯಾರಿಗೂ ಒಬ್ಬರಿಬ್ಬರು ಬಿಟ್ಟು ಯಾರಿಗೂ ಮನಸ್ಸು ನನ್ನ ಬಗ್ಗೆ ಇದಿಲ್ಲ. ನನ್ನ ಬಗ್ಗೆ ಗೌರವನೂ ಐತಿ, ಪ್ರೀತಿನೂ ಐತಿ. ಮತ್ತು ನಾನು ಎಲ್ಲ ಹೊಸಬರಿ ಬಂದವರಿಗೆ ಚಾನ್ಸ್ ಕೊಟ್ಟಿದ್ದೀನಿ, ಹೆಣ್ಮಕ್ಳಿಗೆ ಚಾನ್ಸ್ ಕೊಟ್ಟಿದ್ದೀನಿ, ಅವರಿಗೆಲ್ಲ ಮಾಡೀನಿ. ಈಗ ಸಹಿತ ನಾನು ಪ್ಯಾನಲ್ ಮಾಡಬೇಕಾದ್ರೆ ಅಲ್ಲಿ ಬಲ್ಕೀಶ್ ಬಾನು ಅವರನ್ನು ಮತ್ತು ಎಂ ನಾಗರಾಜನ್ನ ರೂಲಿಂಗ್ ಪಾರ್ಟಿ, ಹಾಗೆ ಹೇಮಲತಾ ನಾಯ್ಕನ್ನ ಮತ್ತು ಕೇಶವ ಪ್ರಸಾದನ್ನು ವಿರೋಧ ಪಕ್ಷದವನಿಗೆ ಪ್ಯಾನಲ್ನ ಮಾಡೇ ಪ್ಯಾನಲ್ ಮಾಡಿಕೊಟ್ಟು ಬಂದೀನಿ. ಮುಂದೆ ತೀರ್ಮಾನ ಮಾಡೋದು ಅವ್ರದ್ದು. ಇದೆಲ್ಲ ಇಲ್ಲಿ ಮಾತಾಡ್ಯಾರಲ್ಲ ನೋಡಿ, ಇಷ್ಟು ದೊಡ್ಡದಿದೆ. ಇದು 45 ವರ್ಷಗಳ ಸುದೀರ್ಘ ಕಾಲದ ವಿಧಾನ ಪರಿಷತ್ ಸಲ್ಲಿಸುವ ಕುರಿತು ಒಂದು ಮಾಡ್ಯಾರ. ಇದರಾಗ 27 ಮಂದಿಯೊಳಗೆ 23 ಮಂದಿಯೊಳಗೆ 18 ಮಂದಿ ಕಾಂಗ್ರೆಸ್ ಅವರು ಮಾತಾಡೋದು, 18 ಮಂದಿ ಕಾಂಗ್ರೆಸ್ ಅವರು ಮಾತಾಡೋದು. ಮತ್ತು ಯಾರೂ ನನ್ನ ಬಗ್ಗೆ ಒಬ್ಬರು ಒಂದು ಸುದ್ದಿಯನ್ನು ಮಾತಾಡಿಲ್ಲ. ಅದು ಈಗ ಅದೇನು ನನಗೇನು ಗೊತ್ತಿಲ್ಲ. ಒಟ್ಟಾರೆ ಏನಪ್ಪ ಅಂದ್ರೆ ಅವ್ರನ್ನ ಇದು ಕನ್ಫ್ರಂಟೇಷನ್ ಮಾಡಿ ಇದು ಬಹುಮತ ಸಾಬೀತು ಮಾಡೋದು, ನಾಳೆ ಅದು ಇದು ಗದ್ದಲಾಗೋದು ಯಾವ ಬ್ಯಾಡ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ವಾತಾವರಣ ಸ್ಮೂತ್ಗೊಳಿಸ್ಬೇಕಂತ ಮಾಡಿದೆ. ನೋಡಿ, ಡಿಸೋಜ ಅವರೆಲ್ಲ ಮಾತಾಡ್ಯಾರ ಪೊಲಿಟಿಕಲ್ ಸಿಸ್ಟಮ್ ಎಷ್ಟು ನಿಮಗೆ ಕೊಡ್ತೀನಿ. ಇದನ್ನು ಎಲ್ಲರೂ ಇಷ್ಟು ಮಂದಿ ಮಾತಾಡ್ಯಾರ. 23 ಮಂದಿ 23 ಮಂದಿ 18 ಮಂದಿ ಕಾಂಗ್ರೆಸ್ ಅವರು ಮಾತಾಡ್ಯಾರ. ನನ್ನ ಪೈಕಿ ನೀವು ನೋಡ್ಕೋರಿ, ನನ್ನ ಬಗ್ಗೆ ಎಷ್ಟೇ ಒಳ್ಳೊಳ್ಳೆ ಮಾತಾಡ್ಯಾರಂದ್ರೆ ನಾನು ನಂಬಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಒಳ್ಳೊಳ್ಳೆ ಮಾತಾಡಿದ್ರು. ಅವ್ರು ಹೇಳಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರ ಅವತ್ತು ಆ್ಯಕ್ಚುಲ ಅಭಿನಂದನೆ ಸಲ್ಲಿಸಬೇಕಾದವರು ಅವತ್ತು ಏನಿಗೌಡ ವಿರೋಧ ಪಕ್ಷ ಮಾಡಿದ್ರು. ಬಿ ಕೆ ಹರಿಪ್ರಸಾದ್ ಮಾನ್ಯ ಸಭಾಪತಿಯವರೇ ಸತತವಾಗಿ ಸುಮಾರು 40 ವರ್ಷ ಸುದೀರ್ಘವಾಗಿ ಸದನ ಸದಸ್ಯರಾಗಿ ರಾಜ್ಯ ಮತ್ತು ರಾಷ್ಟ್ರದ ಸಲ್ಲಿಸಿರುವ ಸೇವೆಯನ್ನು ಬಹಳ ತ್ಯಾಗಣೆ ಮಾಡಿ ಎಲ್ಲ ಪತ್ರಿಕೆ ಬರೆದಿದ್ದಾರೆ. ಈ ವಿಚಾರದ ಬಗ್ಗೆ ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ತಮಗೆ ಈಗಾಗಲೇ ಒಂದು ಮನವಿಯನ್ನು ಮಾಡಿದ್ದರು. ಅದಕ್ಕೆ ನಾನು ಕೂಡ ದನಿ ಕೂಗಿಸಿದ್ದೇನೆ. ನನಗೆ ಸರಿಯಾದ ಜ್ಞಾಪಕ ಇದೆ ಎನ್ನುವುದಾದರೆ 80ನೇ ಇಸ್ವಿಯಲ್ಲಿ ಕಾಂಗ್ರೆಸ್ನಲ್ಲಿ ಯುವಕರಿದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಒಳ್ಳೆಯ ಕಬಡ್ಡಿ ಆಟಗಾರರಾಗಿದ್ದೀರಿ. ಇಡೀ ರಾಷ್ಟ್ರದ ಇತಿಹಾಸ ನೋಡಿದಾಗ ಶಿಕ್ಷಕರ ಕ್ಷೇತ್ರದಲ್ಲಿ 40 ವರ್ಷಗಳ ಕಾಲ ಸತತವಾಗಿ ಆಯ್ಕೆ ಬಂದಿರುವ ವ್ಯಕ್ತಿ ಯಾರೂ ಸಹ ಈ ದೇಶದಲ್ಲಿ ಇಲ್ಲ ಎಂಬುದು ನನ್ನ ಭಾವನೆ. ಹಿಂದೆ ಪ್ರೊಫೆಸರ್ ರಂಗಾ ಎಂಬುವರು ಆಂಧ್ರ ಪ್ರದೇಶದಿಂದ 10 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಅವರನ್ನು ಬಿಟ್ಟರೆ ಈಗ ಇರುವಂಥ ಇತಿಹಾಸವನ್ನು ನೋಡಿದಾಗ ತಾವೇ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಿ. ಈ ಒಂದು ಇತಿಹಾಸವನ್ನು ನೋಡಿದರೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ಮಾದರಿಯಾಗಿ ತಮ್ಮ ಅಪಾರವಾದ ಜ್ಞಾನವನ್ನು ಸದನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಈ ಮೇಲ್ಮನೆಗೆ ಹೊಸದಾಗಿ ಆಯ್ಕೆಗೆ ಬಂದಿರುವ ಸದಸ್ಯರು ಮತ್ತು ಮುಂದೆ ಬರುವಂಥ ಸದಸ್ಯರಿಗೆ ಸದನವನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಮತ್ತು ಸದನದಲ್ಲಿ ಯಾವ ಇರಬೇಕು ಎಂಬುದನ್ನು ಮಾದರಿಯಾಗಿ ನಮಗೆಲ್ಲರಿಗೂ ದಾರಿದೀಪವಾಗಿ ತೋರಿಸಿಕೊಟ್ಟಿದ್ದೀರಿ. ಸದನವನ್ನು ನಡೆಸುವಾಗ ತಾವೊಬ್ಬ ಸಭಾಪತಿಯನ್ನಾಗಿ ನಾನು ನೋಡಿದ್ದೇನೆ. ತಾವು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಾನು ತಮ್ಮನ್ನು ಆಗ ನೋಡಿಲ್ಲ. ತಾವು ಸಭಾಪತಿಯಾಗಿ ನಡೆಸುವಾಗ ದೊಡ್ಡದಾಗಿ ತಮ್ಮನ್ನು ಇಡೀ ರಾಜ್ಯ ಪ್ರಶಂಸೆ ಮಾಡಿದ್ದು ಏನೆಂದರೆ ತಾವು ಸಭಾಪತಿಯಾಗಿದ್ದ ಒಂದು ಕ್ಷಣದಲ್ಲಿಯೂ ಸಹ ತಾವು ಯಾವ ಪಕ್ಷದ ರಾಜಕೀಯ ಸದಸ್ಯರಾಗಿದ್ದೀರೋ ಅದಕ್ಕೆ ರಾಜೀನಾಮೆ ಕೊಟ್ಟು ಬಿಟ್ಟು ನಾನು ಯಾವುದೇ ಪಕ್ಷ ಸದಸ್ಯನಲ್ಲ, ನಾನು ಇಲ್ಲಿ ನಿಷ್ಪಕ್ಷವಾಗಿ ಕೆಲಸ ಮಾಡುತ್ತೇನೆ. ಭಾಳಷ್ಟು ಒಂದು 5-6 ಪೇಜ್ ಐತೆ ಅವ್ರದ್ದು ಅವ್ರು ಹೇಳಿದ್ದು. ನಾನು ಹೇಳೋದು ನೋಡಿದರೆ ಹೇಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಇಲ್ಲಿವರೆಗೆ ವಿಧಾನ ಪರಿಷತ್ ದೇಶದಲ್ಲಿ ಒಂದು ಮಾದರಿಯಾದ ವಿಧಾನ ಪರಿಷತ್ ಕರ್ನಾಟಕ, ಇಲ್ಲಿವರೆಗೆ ಇಂಥ ಘಟನೆ ಆಗಿರಲಿಲ್ಲ. ಇದು ಮೊದಲನೇ ಸರಿ ಆಗಿದೆ. ತಾವು ಒಂದು ಗಿನ್ನಿಸ್ ದಾಖಲೆ ಬರ್ತಿದ್ರಿ. ಅಂದರೆ ಈ ಒಂದು ಇಷ್ಟು ವರ್ಷ ಸುದೀರ್ಘವಾದ ರಾಜಕಾರಣ ಮಾಡ್ಕೊಂಡು ನಿಮ್ಮ ಒಂದು ಸುದೀರ್ಘ ಇತಿಹಾಸದಲ್ಲಿ ಈ ಥರದ್ದು ಒಂದು ಏನಾದರೂ ಘಟನೆ ನಡೆದಿಲ್ಲ? ಯಾವಾಗೂ ನಡೆದಿಲ್ಲ. ಒಂದು ಸರಿ ಇವರು ಏನಂದ್ರೆ ಶೆಟ್ಟಿ ಧರ್ಮೇಗೌಡರ ವಿಚಾರದಲ್ಲಿ ನಡೆದಿರ್ತದೆ. ಅದನ್ನು ಬಿಟ್ಟರೆ ಬೇರೆ ಅಲ್ಲೇನು ಅವತ್ತನೇ ಅಂದ್ರೆ ಈ ಪ್ರತಾಪ್ ಶೆಟ್ಟಿ ಅವರನ್ನು ಕೆಳಗಿಳಿಸ್ಬೇಕಂತ ಅಲ್ಲೇ ಗಲಾಟೆ ನಡೆದಿತ್ತು.
ಅದೇನಂತ ಗಲಾಟೆ ಅಲ್ಲ. ಆವಾಗ ಅವ್ರು ರಾಜೀನಾಮೆ ಕೊಟ್ಟು ಸೆಟ್ಲ್ ಆಗಿತ್ತು. ಅದನ್ನು ಬಿಟ್ಟರೆ ಇಲ್ಲಿವರೆಗೆ ವಿಧಾನ ಪರಿಷತ್ನಲ್ಲಿ ಯಾವುದೇ ರೀತಿಯಿಂದ ಆಗಿಲ್ಲ. ಕಾನೂನು ಹೋರಾಟಗಳೇನಾದರೂ ಮಾಡ್ತಾರೆ? ಬೇಡ, ಎದಕ್ಕೆ ಬೇಕು ನಾವು ಕಾನೂನು ಹೋರಾಟ? ಇತ್ತು ಕಾಂಗ್ರೆಸ್ನವರು ಹೊಗಳಿದ್ರು, ನಿಮ್ಮ ವಿದಾಯ ಭಾಷಣಕ್ಕಂತಂದು ಏನಾದರೂ ರೆಡಿ ಮಾಡ್ಕೊಂಡಿದ್ರು, ನಿಮ್ಮ ಹೊಗಳೋದ್ರ ಮೂಲಕ ನಿಮಗೆ ವಿದಾಯ ಮಾಡಿಬಿಡೋಣ ಅಲ್ಲ. ಅವ್ರು ಏನಂದ್ರೆ ಅವತ್ತೇನಂದ್ರೆ 14ನೇ ಮಾತುಕತೆ ಏನಾಗಿತ್ತು ಅಂದ್ರೆ 13ಕ್ಕೆ ಸೆಷನ್ ಶುರು ಆಗೈತಿ. ಅವರು ನನಗೆ 2-3 ಸಾರಿ ರಾಜೀನಾಮೆ ಕೊಡು ಅಂದ್ರೆ ಯಾರೂ ಇವತ್ತಿನವರೆಗೂ ರಾಜೀನಾಮೆ ಕೇಳಿಲ್ಲ. ಕೇಳ್ಬೇಕಾದ್ರೆ ಸದನದಲ್ಲೇ ಕೇಳ್ತಾರೆ. ಅದೇನು ಒಂದು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರೆ. ಚೀಫ್ ಮಿನಿಸ್ಟರು ನನಗೆ 24ನೇ ತಾರೀಕು 11 ರಾತ್ರಿ ಫೋನ್ ಮಾಡಿ ನೀವು ರಾಜೀನಾಮೆ ಕೊಡಂದರು. 3ನೇ ತಾರೀಕು ಆಗಸ್ಟ್ ತೆಗೆದರು. ಆಯ್ತು ನಾ ಏನು ಅದಕ್ಕೆ ಪ್ರತಿಕ್ರಿಯೆ ಏನು ವ್ಯಕ್ತ ಮಾಡಿಲ್ಲ. ಕೊಡ್ತಂತ ಹೇಳಿದಾಗ ಅದರೊಂದು ನಾನು ರಾಜೀನಾಮೆ ಕೊಡೋ ಒಪ್ಕೊಂಡಿನಿ. 13ನೇ ತಾರೀಕು ಅಭಿಚಾರ ಮಾಡಿ 14ನೇ ತಾರೀಕು ಉಪಾಧ್ಯಕ್ಷರಿಗೆ ಕೊಡಬೇಕು ನಾವು ರಾಜೀನಾಮೆ. ಉಪಾಧ್ಯಕ್ಷ ಇಲ್ಲ, 183 ಪ್ರಕಾರ ನೀವು ನೋಡಿರಿ. ಉಪಾಧ್ಯಕ್ಷ ಆರಿಸಿ ಅವ್ರ ಕೈ ರಾಜೀನಾಮೆ ಕೊಟ್ಟು ನಾನು ವಿದಾಯ ಭಾಷಣ ಹೇಳಿ ಬರ್ತೀನಿ, ಎಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ರು. ಮತ್ತು ಮಾಧ್ಯಮಕ್ಕೂ ನಾನು ರಿಲೀಸ್ ಮಾಡಿದ್ದೆ ಇಷ್ಟ. ಬಂದಾಗ ಸಿದ್ದರಾಮಯ್ಯನವರು ಸೂಕ್ತವಾಗಿ ಸೂಚನೆ ಕೊಟ್ಟಿದ್ದಾರೆ. ಸನ್ಮಾನ ಕಾರ್ಯಕ್ರಮ ಬಂದಾಗ ಸಿದ್ದರಾಮಯ್ಯನವರು ನೇರವಾಗಿ ಏನು ಹೇಳಿಲ್ಲ. ಆಯ್ತದೆ ಮಾಮೂಲಿ, ಅದು ಏನು ನಿರ್ಧಾರ ತೋರಿದ್ರು ಭಾಷಣ ಮಾಡೋ ಸಹ ಮಾಡಿದ್ದಾರೆ. ಸತ್ಕಾರ ಸಮಾರಂಭ ಅದೇನು ಹೇಳಿದ್ದಾರೆ. ಅದು ಇಲ್ಲಿವರೆಗೆ ನಾ ಹೇಳ್ತೇನಲ್ಲ, ಇಲ್ಲಿವರೆಗೆ ನಿಮಗೆ ಒಂದು ಇದಾಗಿಲ್ಲ. ಏನು 5 ಇತ್ತಲ್ಲ, ಇಲ್ಲಿವರೆಗೆ ನಿಮಗೆ ಹೇಳ್ಬೇಕಂದ್ರೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಒಂದು ಸಾರಿ ಇಂಥ ಘಟನೆಗಳಾಗಿಲ್ಲ. ಆಮೇಲೆ ಮುಂದೆ 83ಕ್ಕೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿ ಬರ್ತಾರೆ. ರಾಮಕೃಷ್ಣ ಹೆಗಡೆ ಅವರು ಬಂದಾಗ ರಾಮಾಯಣ ಕಾರಣ ಸಭಾಪತಿ ಇರ್ತಾನೆ. ಅಲ್ಲಿ ನೋಡಿ, ಅಲ್ಲಿ ಏನಂದ್ರೆ ಅವಾಗ ಹಿಂದೆ 1980ಕ್ಕಿಂತ ಮೊದಲ ಎಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ದ ಸಭಾಪತಿ ಅವರು ಬಂದಿದ್ರು. 1983ನೇ ಇಸ್ವಿ ರಾಮಕೃಷ್ಣ ಹೆಗಡೆ ಅವರು ಬಂದ ನಂತರ ನೋಡಿ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ರೆಹಮಾನ್ ಖಾನ್ ಕಾಂಗ್ರೆಸ್ದವ್ರು ಇದ್ರು ಅವಾಗ. ಆಮೇಲೆ ರಾಮಕೃಷ್ಣ ಇದ್ದಾಗ ಬೋತ್ತಾರು ಕಾಂಗ್ರೆಸ್ದವ್ರು ಇದ್ರು ಆವಾಗ. ಆಮೇಲೆ ಡಿ ಮಂಜುನಾಥ್ ಬಂದರು. ಬೊಮ್ಮಾಯಿ ಇದ್ದಾಗ ಆಯಿತು. ವೀರೇಂದ್ರ ಪಾಟೀಲ್ ಬಂದಾಗ ಕಾಂಗ್ರೆಸ್, ಡಿ ಮಂಜುನಾಥ್ ಜನತಾದಳ. ಆಮೇಲೆ ಬಂಗಾರಪ್ಪ ಕಾಂಗ್ರೆಸ್, ಡಿ ಮಂಜುನಾಥ್ ಜನತಾದಳ. ವೀರಪ್ಪ ಮೊಯ್ಲಿ ಕಾಂಗ್ರೆಸ್ಸು, ಇವರು ಕಾಂಗ್ರೆಸ್ ಇದ್ದರು. ದೇವೇಗೌಡರು ಬಂದಾಗ ಕಲ್ಮನ್ಕರ್ ಕಾಂಗ್ರೆಸ್ ಇದ್ದ. JH ಪಟೇಲ್ ಬಂದಾಗ ಕಲ್ಮನ್ಕರ್ ಇದ್ದ. SM ಕೃಷ್ಣ ಬಂದಾಗ ಕಾಂಗ್ರೆಸ್ ಇದ್ದರು. BL ಶಂಕರ್ ಇದ್ದರು ಅವರೆಲ್ಲ. ಆಮೇಲೆ ಈಗ ಧರ್ಮ್ ಸಿಂಗ್ ಬಂದಾಗ ಸುದರ್ಶನ್ ಇದ್ದರು. ಅಂದರೆ ಇಲ್ಲಿ ಎಲ್ಲಿವರೆಗೆ ಇಲ್ಲಿ ಹೆಗಡೆ ಕಾಲ ಬದಲಾದ ನಂತರ HD ಕುಮಾರಸ್ವಾಮಿ ಇದ್ದಾಗ VR ಸುದರ್ಶನ್ ಇದ್ದರು. BS ಯಡಿಯೂರಪ್ಪ ಇದ್ದಾಗ ಚಂದ್ರಶೇಖರ್ ಇದ್ದ, BK ಚಂದ್ರಶೇಖರ್. ಆಮೇಲೆ ವೀರಣ್ಣ ಮತ್ತಿಕಟ್ಟಿ ಇದ್ದರು. ಆಮೇಲೆ DV ಸದಾನಂದ ಶಂಕರಮೂರ್ತಿ ಅವರು 8 ವರ್ಷ ಇದ್ದರು. ಹೀಗಾಗಿ ಅವರೆಲ್ಲ ಬಂದರು. JDS ಇದ್ದಾಗ K ಪ್ರತಾಪ್ ಶೆಟ್ಟಿ ಕಾಂಗ್ರೆಸ್ ಇದ್ದರು. ಯಡಿಯೂರಪ್ಪ ಇದ್ದಾಗ ಪ್ರತಾಪ್ ಶೆಟ್ಟಿ ಕಾಂಗ್ರೆಸ್ ಇದ್ದರು. ಬಸವರಾಜ ಬೊಮ್ಮಾಯಿ ಇದ್ದಾಗ ನಾನಿದ್ದೆ. ಆಮೇಲೆ ಸಿದ್ದರಾಮಯ್ಯ ಇದ್ದಾಗ ಸಿದ್ದರಾಮಯ್ಯ ಕಾಂಗ್ರೆಸ್, ನಾನು BJP ಇದ್ದೆ. ಮತ್ತು DK ಶಿವಕುಮಾರ್ ಬಂದಾಗ ನಾನಿದ್ದೆ. ಇಷ್ಟು ಇದು ಅದು ಭಾಳ ನನ್ನ ನೋವು ಅನ್ನಿಸ್ತಿದೆ. ಯಾಕಂದರೆ ಇಲ್ಲಿವರೆಗೆ ಸುಮಾರು 4-5 ವರ್ಷವರೆಗೆ ಎಲ್ಲರೂ ಸದನದಲ್ಲಿ ಈ ಥರ ಅಪ್ರಿಷಿಯೇಟ್ ಮಾಡಿದರು. ಅವರಿಗೊಂದು ಅಭಿನಂದನೆ ಚೇರ್ ಮೇಲೆ ಕುಂತು ಅವ್ರಿಗೊಂದು ಕೃತಜ್ಞತೆ ಹೇಳುವಂಥದಕ್ಕೂ ಸಹಿತ ನನಗೆ ಅವಕಾಶ ಇಲ್ಲ. ಭಾಳ ಮನಸ್ಸಿಗೆ ನೋವಾಗಿದೆ, ಭಾಳಷ್ಟು ನೋವು. ಯಾಕಂದ್ರೆ ವಿದಾಯ ಭಾಷಣ ಹೇಳುವಾಗ ಪ್ರತಿಯೊಬ್ಬ ಸಭಾಪತಿನೂ ತಾನು ವಿದಾಯ ಭಾಷಣ ಹೇಳುವಾಗ ತನಗೆ ಬೆಂಬಲ ಕೊಟ್ಟವರಿಗೆ ಯಾರೇ ಇರಲಿ ಸದನಕ್ಕೆ ಎಲ್ಲರಿಗೂ ಒಂದು ಗೌರವವನ್ನು ಸಲ್ಲಿಸುವಂಥ ಪದ್ಧತಿ ಇದೆ. ಅದನ್ನು ಸಹಿತ ನನಗೆ ಈ ಸರಿ ಸಿಗಲಿಲ್ಲ. ಭಾಳ ನೋವಾಗಿದೆ. ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, ನಾನೇನು ತೀರ್ಮಾನ ಮಾಡಿದ್ದೇವೆ, ನಾನು ಮುಖ್ಯಮಂತ್ರಿಗಳು ಕೂಡ ಮಾತನಾಡಿ 13ನೇ ತಾರೀಕಿನ ದಿವಸ ಅಧಿವೇಶನ ಪ್ರಾರಂಭ ಆಗ್ತದೆ. 13ನೇ ತಾರೀಕು ಅಭಿಚೇರಿ ಮಾಡಿ 14ನೇ ತಾರೀಕು ಉಪಾಧ್ಯಕ್ಷನ ಆರಿಸಿ ನೀವು ನಾನು ಹೇಳಿದೆ, ನಮಗೆಲ್ಲ ಕೃತಜ್ಞತೆ ಸಲ್ಲಿಸಲಿಕ್ಕೆ ಅವಕಾಶ ಆಗ್ತಿದೆ. ಉಪಾಧ್ಯಕ್ಷ ಆದ ನಂತರ ಅವ್ರನ್ನ ಕೂಡಿಸಿ ನಾನು ಹೋಗಿ ರೆಡಿ ಮಾಡ್ಕೊಂಡ್ಬರ್ತೀನಿ. ಬಂದು ನಾನು ಎಲ್ಲರಿಗೂ ಅಭಿನಂದನೆ ಹೇಳಿ ಅವತ್ತು ನಾನು ರಾಜೀನಾಮೆ ಕೊಡೋದು ಡಿಕ್ಲೇರ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಮತ್ತು ಆಗಲೇ
ರಾಜೀನಾಮೆ ಪತ್ರ ತಯಾರು ಮಾಡೋಕ್ಕೂ ಹೇಳಿದ್ವಿ 14ನೇ ತಾರೀಕು ಹಾಕಿ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ಅದು ಆಗಿ ಎಲ್ಲ ಅವರ ನಮ್ಮ ನಡುವೆ ಒಪ್ಪಂದ ಆಗಿತ್ತು. ಅದರ ಪ್ರಕಾರ ನಾನು 14ಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ರಾಜೀನಾಮೆಯನ್ನು ಕೊಡೋದು ನಿರ್ಧಾರನ ಬದಲು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. 14ನೇ ತಾರೀಕು ರಾಜೀನಾಮೆ ಕೊಡೋದು ತಯಾರಾಗಿತ್ತು. ಮೀನುವಲ್ಲಿ ನಮಗೆ ಗೊತ್ತಾಗಲಿಲ್ಲ 7ನೇ ತಾರೀಕಿನ ದಿವಸ ಅವರು ಗಾಯತ್ರಿ ಅಂತ ಒಬ್ಬರು ಹೊಸದಾಗ ಆರಿಸಿ ಬಂದರು. ಅವ್ರಿಗೆ ಓದ್ಕೊಡೋ ಇದು ಆಯಿತು, ಓದ್ಕೊಡುವಂಥದ್ದು ಟೈಮ್ ಫಿಕ್ಸ್ ಆಗಿತ್ತು. ಅದು ಆ್ಯಕ್ಚುಲ್ ಅವ್ರದ್ದು ಸೋಮವಾರ ಆಗಿತ್ತು. ಕೋರ್ಟ್ನಿಂದ ಅವ್ರದ್ದು ಆದೇಶ ಬಂದಿರಲಿಲ್ಲ, ಕೋರ್ಟ್ಗೆ ಹೋಗಿದ್ದಲ್ಲ ಪ್ರಾಣೇಶ್ ಸಲುವಾಗಿ ಆದೇಶ ಆಗಿದ್ದು. ಆದೇಶ ಬಂದ ನಂತರ ಅವ್ರನ್ನ ಬಂದರು, ಆಯ್ತಮ್ಮ ಅಂದೆ. ಅವತ್ತು ನಾವು ಫಿಕ್ಸ್ ಮಾಡಿದ್ವಿ 7ನೇ ತಾರೀಕು. 7ನೇ ತಾರೀಕು ಅವ್ರು ಓದ್ ಕೊಟ್ಟ ನಂತರ ಇವರೆಲ್ಲ ಮುಖ್ಯಮಂತ್ರಿ, ಅವರ ಅಧ್ಯಕ್ಷರು ಮತ್ತು ಬೇರೆ ಬೇರೆ ಒಂದು 10-15-20 ಮಂದಿ MLCಗಳು ಎಲ್ಲ ನನ್ನ ರೂಮಿಗೆ ಬಂದು ಕೂತರು. ರೂಮಿಗೆ ಬಂದು ನಾನು ಅಂದ್ರೆ ಸಹಜದ ಓದ್ ಮುಗಿದು ಕೂಡ ಬಂದಾರಂತ ತಿಳ್ಕೊಂಡು ಟೀಗೆ ಎಲ್ಲ ಮಾಡಿಸಿದ್ವಿ. ಆಮೇಲೆ ಅವರು ಮುಖ್ಯಮಂತ್ರಿಗಳು ನೀವು ಇವತ್ತು ರಾಜೀನಾಮೆ ಕೊಡಿ ಅಂತ ಹೇಳಿದರು. ಇಲ್ಲ ನಾನು 14ಕ್ಕೆ ಕೊಡ್ತೀನಿ, 14ಕ್ಕೆ ತೀರ್ಮಾನ ಆಗಿದೆ. ಆ ತೀರ್ಮಾನಕ್ಕೆ ಹಿಂದೆ ಹೋಗಿಲ್ಲ. 14ನೇ ತಾರೀಕು ನಾನು ಅದನ್ನು ಕೊಡ್ತೀನಿ ಮತ್ತು ಅನೌನ್ಸ್ ಮಾಡಿ ಮಾಧ್ಯಮಕ್ಕೆ ಹೇಳಿ ಎಲ್ಲ ಮಾಡಿ ಅಂತ. ಇಲ್ಲ ಇವತ್ತು ಕೊಡಬೇಕು ಅಂತ ಹೇಳಿದ್ರು. ಅಲ್ಲ ನಾನು 14 ಕೊಡ್ತೀನಿ ಅಂತ ಹೇಳಿ ಕೊಡ್ತೀನಿ, ಯಾವುದೋ ಪರಿಸ್ಥಿತಿ ತಪ್ಪಿಸಂಗಿಲ್ಲ. ಮತ್ತು ಮಾಧ್ಯಮಕ್ಕೆ ಹೇಳಿವಿ ಎಲ್ಲ ಆಗಿದೆ, ಕೊಡ್ತೀನಿ ಅಂತ ಹೇಳಿದವ್ರು ಏನು ಕೇಳಲಿಲ್ಲ. ಇಲ್ಲ ಇವತ್ತು ಕೊಡಬೇಕು ನೀವು ಅಂದರು. ಇವತ್ತು ಕೊಡಬೇಕಂತ ಅಂದ್ಕೂಡಲಿ ಮತ್ತು ಅನಿವಾರ್ಯವಾಗಿ ನಾನು ಅಲ್ಲೇ ನಮ್ಮ ಆಫೀಸ್ನಾಗ ನಮ್ಮ PSನ ಕರೆದು ಲೆಟರ್ ತರಿಸಿ ಟೈಪ್ ಹೊಡೆದು ಅದನ್ನು ಸಹಿ ಮಾಡಿ ಕೊಡುವಂಥ ಕೆಲಸವನ್ನು ಅನಿವಾರ್ಯವಾಗಿ ಮಾಡಬೇಕಾದ ನಾನು ಭಾಳ ಹೇಳಿದೆ. ನಾವು ಹೇಳಿದ ಸಹಿತ ಇಲ್ಲ ಇವತ್ತು ಕೊಡಬೇಕಂತ ಕೊಟ್ಟಿಲ್ಲ. ಒತ್ತಡದ ಕಾರಣ ಏನು ಸರ್? ಇಷ್ಟೊಂದು ಒತ್ತಡ ಯಾಕೆ ತಮ್ಮ ಮೇಲೆ ಅಂತ ನನಗೇನು ಗೊತ್ತಿಲ್ಲ ರೀ. ಮೊದಲನೇ ಸರಿ 24ನೇ ತಾರೀಕು ಇವಾಗ ಫೋನ್ ಬಂದು, ನಾನು ಹಾಸ್ಪಿಟಲ್ದಿದ್ದೆ ಡ್ರಿಪ್ ಮೇಲೆ. 24ನೇ ತಾರೀಕಿನ ದಿವಸ ಅವರು ರಾತ್ರಿ 12 ಗಂಟೆಗೆ ಫೋನ್, ಎಷ್ಟೊತ್ತಿಗೆ ಫೋನ್ ಮಾಡಿದ್ರು? 11 ಗಂಟೆಗೆ ಫೋನ್ ಮಾಡಿ ನೀವು ನಾಳೆ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಆಯ್ತು ಅಂತ ಹೇಳಿದೆ. ಏನು ಮಾತಾಡಲಿ, ಯಾಕೆ ನಾನು ಹಾಸ್ಪಿಟಲ್ದಾಗಿದ್ದೆ. ಈ ಕೈಗೆ ಡ್ರಿಪ್ ಹಚ್ಚಿದ್ರು, ಇದೇ ಕೈಗೆ ಹಿಡ್ಕೊಂಡು ಮಾತಾಡಿ ಆಯಿತು ಕೊಡ್ತೀನಿ ಅಂತ ಹೇಳಿದೆ. ನಾನು ಕೊಡ್ತೀನಿ ಅಂತ ಹೇಳಿದ ನಂತರ ಅದು ಅಷ್ಟಕ್ಕೆ ಮುಗಿದಿತ್ತು. ಅದು ಕೊಡ್ತೀನಿ ಮತ್ತೆಲ್ಲ ಹೇಳೋಕ್ಕಂತ ಮುಗಿದಿತ್ತು. ಅದು 7ನೇ ತಾರೀಕು ಬರೀ 7ನೇ ತಾರೀಕಿನ ದಿವಸ ಬಂದು ಈ ಥರ ನೀವು ಕೊಡಲೇಬೇಕು ಅಂತ ತಿಳ್ಕೊಂಡೇಳಿ ಅಲ್ಲೇ ಮತ್ತು ನಮ್ಮ ಲೆಟರ್ ತರಿಸಿ ನಮ್ಮಲ್ಲೇ ಟೈಪ್ ಮಾಡಿಸಿ ಅದನ್ನು ನೀವು ಇಲ್ಲ ಇವತ್ತು ಕೊಡಲೇಬೇಕು, ನಮ್ಮ ಮ್ಯಾಗಿಂದ ಪ್ರೆಷರ್ ಐತಿ ಕೊಡಲೇಬೇಕು ಅಂತ ನಾನು ಏನು ಮಾತಾಡೋದು ಸಹಿ ಮಾಡಿ ಕೊಟ್ಟೆ. ಪ್ರತಿಷ್ಠೆಗೆ ಬಿದ್ದಿದ್ರೆ ಸರ್ ಏನು ನಿಮ್ದು ರಾಜೀನಾಮೆ ತೊಗೊಂಡೇ ತೀರಬೇಕು ಅಂತ? ಅದು ನನಗೆ ಗೊತ್ತು ಅಲ್ರಿ. ನಾನೇನಂತೀನಿ, ಇಲ್ಲಿವರೆಗೆ ನಿಮಗೆ ನಾನು ಹೇಳ್ಬೇಕಂದ್ರೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಐತೆ ನೋಡಿ. ಟಿ ಸುಬ್ರಹ್ಮಣ್ಯ ಹಿಡಿದು 1956ರಿಂದ ಇಲ್ಲಿವರೆಗೆ ಒಬ್ಬ ಸಭಾಪತಿನೂ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಇಳಿಸಿಲ್ಲ. ಅದು ಒಂದಂದ್ರೆ ಪ್ರತಾಪ್ ಚಂದ್ರ ಶೆಟ್ಟಿದು ಅವ್ರದ್ದು ಗಲಾಟೆ ಆಯಿತು. ಗಲಾಟೆ ಆದ ನಂತರ ಅವರು ಕಾಂಗ್ರೆಸ್ JDS BJP ಮತ್ತು JDS ಬಂದಿತ್ತು. ಅಂಕಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಇದ್ದರು. ಆವಾಗ ಅವರು ಏನು ಮಾಡಿದರು, ಗಲಾಟೆ ಆದ ನಂತರ ರಾಜೀನಾಮೆ ಕೊಟ್ಟರು. ಅದಕ್ಕೆ ನಾವು ಸಹಿ ಮಾಡಿದ್ವಿ. ಯಾಕಂದ್ರೆ JDS ಆಗಿದ್ದಾಗ ಎಲ್ಲರೂ ಸಹಿ ಮಾಡ್ಬೇಕಂದ್ರೆ ಸಹಿ ಮಾಡಿದ್ವಿ. ಅದನ್ನು ಬಿಟ್ಟರೆ ಇಲ್ಲಿವರೆಗೆ ಇತಿಹಾಸದಲ್ಲಿ ನೀವು ನೋಡಿರಿ, ಇಲ್ಲೆಲ್ಲ ನೋಡಿರಿ, ಒಬ್ಬರು ಇವತ್ತಿನವರೆಗೂ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟದ್ದಾಗಲಿ ರಾಜೀನಾಮೆ ತೊಗೊಂಡಾಗಲಿ ಅವಿಶ್ವಾಸ ಮಂಡನೆ ಮಾಡಿದಂಥ ಉದಾಹರಣೆಗಳಿಲ್ಲ. ಫಸ್ಟ್ ಅನ್ಸರ್ ಅಧಿಕಾರಾವಧಿ ಮುನ್ನವೇ ರಾಜೀನಾಮೆ ತಗೋದು. ಹೌದು. ಸರ್ ಈಗ ಕಾನೂನು ಹೋರಾಟ ಸಭಾಪತಿ ಹುದ್ದೆ ಅನ್ನೋದು ಸಂವಿಧಾನಾತ್ಮಕ ಹುದ್ದೆ. ಹೌದು. ಅದನ್ನ ಅವರ ಒಂದು ಪಕ್ಷದ ಲೆಟರ್ ಪ್ಯಾಡ್ ಅಲ್ಲಿ ಘೋಷಣೆ ಮಾಡ್ತಾರೆ. ನಿಮ್ಮನ್ನ ಈ ರೀತಿಯಾಗಿ ಒಬ್ಬ ಹಿರಿಯ ಸದಸ್ಯ ಅನ್ನೋದನ್ನ ನೋಡಿದ್ರೆ ಈ ರೀತಿಯಾಗಿ ಒತ್ತಡ ಹಾಕಿ ಇದು ಮಾಡ್ತಾರೆ ಅಂದ್ರೆ ಎಲ್ಲಿಗೆ ಬಂದಿದೆ ಸರ್? ನಮ್ಮ ಒಂದು ನಿಮಗೆ ಹೇಳ್ತೀನಿ ನಾನು, ಏನಂದ್ರೆ ಅವರು ಮಂತ್ರಿಗಳನ್ನ ಏನಾರು ಮಾಡ್ಕೊಳ್ಳಿ, ಅವರು ಮಂತ್ರಿಗಳು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಮಂತ್ರಿಗಳು ಮಾಡ್ಕೊಳ್ಳೋದು ಈಗ ಇನ್ನೊಂದು ಏನಂದ್ರೆ ನಿಮ್ಮನ್ನ ಹೇಳ್ಬೇಕಂದ್ರೆ ನಮ್ಮ ಸಂವಿಧಾನ 183 ವಿಧಿ ಪ್ರಕಾರ ನಾವು ಏನಂದ್ರೆ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾನ ತೆರವು ರಾಜೀನಾಮೆ ಮತ್ತು ಇದು ಅವುಗಳನ್ನು ಅಧಿಕಾರದಿಂದ ತೆಗೆದುಹಾಕುವ ಕಾರ್ಯದ ಬಗ್ಗೆ ತಿಳಿಸುತ್ತದೆ. ಈ ವಿಧಿಯ ಪ್ರಕಾರ ವಿಧಾನ ಪರಿಷತ್ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರ ಅಧಿಕಾರ ಹೊಂದಿರುವ
ಸದಸ್ಯರು ತಮ್ಮ ಸ್ಥಾನವನ್ನು ಈ ಕೆಳಗಿನ ಸಂದರ್ಭದಲ್ಲಿ ಬಿಟ್ಟುಕೊಡ್ಬೇಕಾಗುತ್ತೆ, ಬಹುಮತ ಮಾಡಬೇಕು. ಬಟ್ ಯಾರಿಗೆ ಕೊಡಬೇಕು? ಉಪಾಧ್ಯಕ್ಷರಿಗೆ ಕೊಡಬೇಕು. ಉಪಾಧ್ಯಕ್ಷರಿಗೆ ಕೊಡಬೇಕು. ಉಪಾಧ್ಯಕ್ಷ ಇರಲಿಲ್ಲ. 183 ಸಂವಿಧಾನ 183 ಪ್ರಕಾರ ನಾನು ಏನು ಮಾಡಿದೆ, 14ನೇ ತಾರೀಕಿನ ದಿವಸ ಮೊದಲ 13 ಅಭಿಚರಿ 14ನೇ ತಾರೀಕಿನ ಉಪಾಧ್ಯಕ್ಷನ ಆರಿಸಿದ ನಂತರ ಅವ್ರನ್ನ ನಾನು ಆ ಜಾಗ ಕೂಡಿಸಿ, ಮತ್ತು ನಮ್ಮದು 183 ಏನು ಇದೈತಲ್ಲ ರೂಲ್, ಸಂವಿಧಾನ ಅಧಿನಿಯಮ 183, ಅದರ ಪ್ರಕಾರ ನಾನು ಉಪಾಧ್ಯಕ್ಷ ರಾಜೀನಾಮೆ ಕೊಡ್ತೀನಿ. ಅದು ಲೀಗಲ್, ಅದು ಕೊಡಬೇಕಾದದ್ದು ಪದ್ಧತಿ. ಅದು ಇಲ್ಲಿ ನಿಮಗೆ ಇಲ್ಲಿ ಮಾಹಿತಿನೂ ಐತಿದೆಯಲ್ಲ, ಸಂವಿಧಾನದ ಇದ್ದಿದೆಯಲ್ಲ, ಇದರ ಪ್ರಕಾರ ಕೊಡಬೇಕಾಗಿತ್ತು. ಮತ್ತು ಅವರು ಒತ್ತಾಯ ಮಾಡಿ, ನಮಗೆ ಒತ್ತಾಯ ಅಂದ್ರೇನು, ಎಲ್ಲರೂ ಬಂದು ಕುಂತಿಲ್ಲ, ಇವತ್ತು ರಾಜೀನಾಮೆ ಕೊಡಬೇಕು, ನೀವು ಇವತ್ತು ರಾಜೀನಾಮೆ ಮ್ಯಾಗ್ನವ್ರು ನಮ್ಗೆ ಕೇಳ್ತಾರೆ, ಹೈಕಮಾಂಡ್ನವರು ಇವತ್ತು ಕೊಡಬೇಕಂದ್ರು. ಮತ್ತು ಅನಿವಾರ್ಯವಾಗಿ ಇಲ್ಲ ಇವತ್ತು ಕೊಡಬೇಕಂತೇಳಿ ಅವ್ರ ಅಧ್ಯಕ್ಷರು, ಚೀಫ್ ಮಿನಿಸ್ಟರು, ಸಲೀಂ ಅಹ್ಮದ, ಒಂದು 20 ಮಂದಿ ಶಾಸಕರೆಲ್ಲ ಇದ್ದರು. ನಾನೇನೂ ಮಾತಾಡಲಿಲ್ಲ. ಟೈಪ್ ಹೊಡ್ಕೊಂಬಂದು, ಲೆಟ್ರ್ ಹೊಡ್ಕೊಂಬಂದು ನಮ್ಮ ಆಫೀಸ್ನಾಗ. ನಮ್ಮವ್ರು ಯಾರ ಕಡೆ ಹೊಡ್ಸಿರೋ ಗೊತ್ತಿಲ್ಲ, ನನಗೂ ತಲೆಯಾಗಿಲ್ಲ. ಅದು ನಮ್ಮ ಲೆಟ್ರ್ ನಮ್ಮ PS ತಂದು ಕೊಡಪ್ಪ ಲೆಟ್ರ್ ಅಂತ ತಂದು ಕೊಟ್ಟರು. ನಮ್ಮ PS ಹೊಡ್ಕೊಂಬಂದರು. ಏನೋ ನಾ ಅಂತೂ ಏನು ಡ್ರಾಫ್ಟದು ಹೇಳಿಲ್ಲ, ಕೊಟ್ಟರು. ನಾನು ಸಹಿ ಮಾಡಿ ಅವ್ರಿಗೆ ಹೇಳಿದೆ. ನಾನು ಒಂದು 10-15 ನಿಮಿಷವರೆಗೆ ನಾನು 14ನೇ ತಾರೀಕು ಮಾತು ಕೊಡ್ತೀನಿ, ಮತ್ತು ಎಲ್ಲ ಕಡೆಗೆ ಮಾಧ್ಯಮದಲ್ಲಿ ಬಂದಿದೆ, ನಿಮಗೂ ಬಂದಿದೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆದದ್ದು ಹಂಗೆ ಅಂತ ಹೇಳಿದೆ. ಅದೇನಾದರೂ ವರ್ಕೌಟ್ ಆಗಲಿಲ್ಲ. ನಾ ಏನೂ ಮಾತಾಡ್ದೆ, ಸಹಿ ಮಾಡಿ ಕೊಟ್ಟೆ. ಏನು ಮುಂದಿನ ನಡೆ ಅಂತಾರೆ? ಮುಂದಿನ ನಡೆ ಈಗ ಅವರಾಗಲೇ ಗವರ್ನರ್ಗೆ ಹೋಗಿತ್ತು, ಅದು ಕಳಿಸಿದವರು. ರೂಲ್ ಪ್ರಕಾರ ಡೆಪ್ಟಿ ಚೇರ್ಮನ್ಗೆ ಕೊಡಬೇಕು. ಡೆಪ್ಟಿ ಚೇರ್ಮನ್ ಇರಲಿಲ್ಲ. ನಮ್ಮದೇನೊಂದು 183 ಪ್ರಕಾರ ಡೆಪ್ಟಿ ಚೇರ್ಮನ್ ಅವತ್ತು ಮಾಡಿ ಅವ್ರ ಕೈ ನಾನು ರಾಜೀನಾಮೆ ಕೊಡುವಂತ ತೀರ್ಮಾನ ಮಾಡಿದ್ದು. ನಾನು ಅದೇನು ಕೇಳಿಲ್ಲ. 7ನೇ ತಾರೀಕು ಬಂದ ನಂತರ ಅವರು ರಾಜೀನಾಮೆ ಇವತ್ತು ಕೊಡಬೇಕಂದ್ರು. ರಾಜೀನಾಮೆ ಅಂತ ಭಾಳ ನಾನು ಹೇಳಿದೆ, ಕೇಳಿಲ್ಲ. ಇಲ್ಲ ಇವತ್ತು ಕೊಡಬೇಕು, ನಮ್ಮ ಮ್ಯಾಗಿಂದ ಇರಬೇಕಂದ್ರು. ಸಹಿ ಮಾಡಿ ಕೊಟ್ಟೆ. ರಾಜ್ಯಪಾಲರಿಗೆ ಲೆಟರ್ ಬರ್ದೀನಿ. ರಾಜ್ಯಪಾಲರಿಗೆ ಲೆಟರ್ ಬರೋದು ಇಲ್ಲೇ ಐತಿ. ಒಂದು ನಿಮಿಷ ಓದಿ ಹೇಳ್ಬಿಡ್ತೀನಿ. ರಾಜ್ಯಪಾಲ ಕೊಡ್ತೀನಿ ನಿಮ್ಮ ಕಾಪಿನೂ. ನಾ ಏನು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ, ಇಲ್ಲೇ ಇದೆ. ತಾವರ್ಚಂದ್ ಗೆಹ್ಲೋಟ್ ಜಿ, ಆನರೇಬಲ್ ಗವರ್ನರ್ ಕರ್ನಾಟಕ, ಲೋಕ ಭವನ್, ಬೆಂಗಳೂರು. Respected sir, I wish to respectfully bring to your excellency kind attention the following development that took place on 7th August 1926 in my chamber. Within the premise of the Karnataka Legislative Council. Today, after I arrived at my office chamber in connection with the oath-taking ceremony of the newly elected member of the Legislative Council, the Honorable Chief Minister and Chief Minister of the state, who is President of the National Congress and Congress leaders, members of the Karnataka Legislative Council, came to my chamber and proposed that I should tender my resignation from the post of the chairmanship on very same day. However, as per your Excellency's order convening the ensuing monsoon session, I had expressed in my intention to tender my resignation only after convening my thanks and gratitude to the honorable members of the Legislative Council of the House. August 2026, I had already informed my intention of resignation the Honorable Chief Minister of Karnataka, and same matter had also been reported several media across the state. Nevertheless, then the Honorable Chief Minister instructed me to tender my resignation on the same day, this day itself. Such sudden development in my official chamber surprised me. Therefore, on the request of the Chief Minister, at the moment of the calm down the situation, I consider it my duty to take such step
I therefore consider it is my duty which respectably submit the same for your excellency, for it is kind information. ಇಷ್ಟೇ ಕೊಟ್ಟಿನಿ ಚೀಫ್ ಮಿನಿಸ್ಟರ್ ಗವರ್ನರ್. ಇದೇ ಲೆಟರ್ ಗವರ್ನರ್. ಅಲ್ಲ ಸರ್, ನೀವು ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಲ್ಲ, ಅವ್ರ ನಿಮ್ಮ ಮೇಲೆ ಒತ್ತಡ ಇರುವಂತ ಯಾವ ಇದೂ ಇಲ್ಲ. ಒಂದು ಸಂವಿಧಾನಿಕ ಹುದ್ದೆ ಅದು. ಯಾರೋ ಒಂದು ಪಕ್ಷದ ಮುಖ್ಯಮಂತ್ರಿನೋ ಅಥವಾ ಅಧ್ಯಕ್ಷನ ಕುಂತ ಒತ್ತಡ ಇರ್ತಾನಂದ್ರೆ ಇದು ಯಾವ ರೀತಿಯ ಪ್ರಜಾಪ್ರಭುತ್ವದ ಸ್ಥಿತಿ? ಅಲ್ಲ, ಏನಂದ್ರೆ ಯಾರೇ ಇರಲಿ ಅವರು ಸಭಾಪತಿ ರಾಜೀನಾಮೆಯನ್ನು ಕೇಳುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ. ಯಾರೇ ಇರಲಿ ಅವರು, ಎಕ್ಸೆಪ್ಟ್ ಏನಂದ್ರೆ ಹೌಸ್ನಲ್ಲಿ ನಾವು ಪ್ರಿವಿಲೇಜ್ ಇದನ್ನದೇನು ಅವಿಶ್ವಾಸ ನಿರ್ಣಯ ಮಂಡಿಸಿ ಹೌಸ್ನಲ್ಲಿ ಅದೇನು ಚರ್ಚೆ ಆಗಿ ಮಾಡೋದು ಪದ್ಧತಿ ಐತೆ. ಅದು ಆ ಪದ್ಧತಿ ಬಿಟ್ಟರೆ ಇವರು 3 ಸರಿ ನನಗೆ 24ನೇ ತಾರೀಕು ಜುಲೈ, ಆಮೇಲೆ 3ನೇ ತಾರೀಕು 3 ಸರಿ ನನಗೆ ಇದ್ರ ಕಡೆಗೆ 7ನೇ ತಾರೀಕು ಬಂದವರು ನಾನು ರಾಜೀನಾಮೆ ಕೊಡೋ ಮಟ್ಟ ಯಾರೂ ಅವ್ರ ವರ್ಗವಲ್ಲ. ನಾನು ಹೇಳಿದ್ನಲ್ಲ, ಒಂದು ಕಾನ್ಫರೆನ್ಸ್ ಏನು ಬೇಡಾಗಿತ್ತು ನನಗೆ. ಇಲ್ಲಿವರೆಗೆ ನನ್ನ ಜೀವನದಲ್ಲಿ ನಾನು 46 ವರ್ಷ ವಿಧಾನ ಪರಿಷತ್ನಲ್ಲಿ ನನ್ನ ಆಯುಷ್ಗಿಂತ ತಲೆ ಇದ್ದೀನಿ. ಒಂದು ಯಾವುದೂ ಕಪ್ಪು ಚುಕ್ಕೆ ಇಟ್ಕೊಳ್ಳೋಂಥ ಕೆಲಸ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಕಾನ್ಫರೆನ್ಸ್ ಬೇಡ ಅಂದು ರಾಜೀನಾಮೆ ಕೊಟ್ಟೆ. ಮತ್ತು ನಾನು ರಾಜೀನಾಮೆಯನ್ನು ಅವರು ಯಾರಿಗೆ ಕಳಿಸಿರೋ ಗೊತ್ತಿಲ್ಲ, ಬಟ್ ಗವರ್ನರ್ ಕೇಳಿದರು. ಅದು ಗವರ್ನರ್ ನಾನು ಏನು ಮಾಡಿದೆ, ಪತ್ರ ಬರೆದೆ. ಗವರ್ನರ್ ಅವ್ರು ಕೇಳಿಲ್ಲ, ನಾನು ಪತ್ರ ಬರೆದು ಈ ಥರ ಆಗಿದೆ ಅಂಥೇಳಿ ಈ ಪತ್ರವನ್ನು ಕಳಿಸಿ, ಎಲ್ಲಿ ಅವ್ರು ನಮ್ಗೆ ಒತ್ತಾಯ ಮಾಡಿದರು, ಹರ್ಯಾಸ್ ಮಾಡಿದರು, ನಾ ಎಲ್ಲಿಯೂ ಯಾರಿಗೂ ಇಲ್ಲ. ಆ ಸಿಚುವೇಶನ್ ಕಾಮ್ ಡೌನ್ ಮಾಡೋದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ರಾಜೀನಾಮೆ ಕೊಟ್ಟೆ ಅಂತ ಹೇಳಿ. ಮತ್ತು ನಾನು ಭಾಳ ಗೌರವದಿಂದ ರಾಜೀನಾಮೆ ಕೊಟ್ಟೆ. ಆ್ಯಕ್ಚುಲ್ ಅವರು 14ನೇ ತಾರೀಕು ಮಟ್ಟ ನಾನು ಕೇಳಬಾರ್ದಾಗಿತ್ತು. ಯಾವಾಗ ಮಾತು ಕೊಟ್ಟಿದ್ದೀವಿ, ಒಂದು ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂತು, ಪತ್ರಿಕೆಯಲ್ಲಿ ಬಂದಿತ್ತು, ಬಟ್ ಕೇಳಬಾರ್ದಾಗಿತ್ತು. ಅವ್ರು ಬಂದು ಏಕಾಏಕಿ ಕೇಳಿದಾಗ ನಾ ಯಾವುದೇ ಇದನ್ನು ಪ್ರತಿಕ್ರಿಯೆ ಮಾಡಲ್ಲ. ಒಂದು 10 ನಿಮಿಷ ಕನ್ವಿನ್ಸ್ ಮಾಡಿದೆ ಅವ್ರಿಗೆ. ದೇ ಆರ್ ನಾಟ್ ಕನ್ವಿನ್ಸ್. ಸೊ ರಾಜೀನಾಮೆ ಕೊಟ್ಟು ಮಾಡಲಿ, ತಪ್ಪೇನಿದೆ. ಮಾಡಿದರೆ ನೋಡಿ, ಅದರಲ್ಲಿ ಹಿಂಗಿದೆ, ಯಾರೇ ಒಬ್ಬ ಸಭಾಪತಿ ಮೇಲೆ ನೀವು ನೋ ಕಾನ್ಫಿಡೆನ್ಸ್ ಮಾಡಬೇಕಾದ್ರೆ ಸ್ಪೆಸಿಫಿಕ್ ಆದಂಥ ರೀಸನ್ ಹೇಳಬೇಕು, ಕಾರಣಗಳು. ನಾ ಭ್ರಷ್ಟಾಚಾರ ಮಾಡಿಲ್ಲ, ಪಕ್ಷಪಾತ ಮಾಡಿಲ್ಲ, ಮತ್ತು ಅವ್ಯವಹಾರ ಮಾಡಿಲ್ಲ, ಯಾವುದೇ ರೀತಿಯಿಂದ ಸದನದಲ್ಲಿ ಅಣಚೆ ವರ್ಣನೆ ಮಾಡಿಲ್ಲ. ನನ್ನ ಮೇಲೆ ಏನು ಇಲ್ಲೇ ಇಲ್ಲ ಕೊಡೋಕ್ಕೆ, ಏನೂ ಇಲ್ಲ. ಮತ್ತು ಇಲ್ಲಿವರೆಗೆ ಇಷ್ಟು ದಿವಸ 1956ರಿಂದ ಒಬ್ಬರ ಮೇಲೆ ಇಂಥದ್ದು ಬಂದಿಲ್ಲ. ಈಗ ಬಂದಾಗ ಮತ್ತು ನಾವು ಏನು ಅಂದ್ರೆ ಯಾರನ್ನು ಅವ್ರಿಗೆ ನನ್ನ ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ಲ, ಅಥವಾ ನನ್ನ ಮೇಲೆ ಅವ್ರಿಗೆ ಯಾಕೋ ಅವ್ರ ಮನಸ್ಸು ಬಿಗು ಮಾಡಿ ಅಂದಾಗ ನಾ ಕಾನ್ಫಿಡೆನ್ಸ್ಗೆ ಹೋದಂತ ರಾಜೀನಾಮೆ ಕೊಡ್ತೀನಿ. ಈಗ ಹರಿಪ್ರಸಾದ್ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆ ಪ್ರೇಮಚಂದ್ರ ಅವರಿಗೆ ಮೊದಲು ಸಹಿ ಮಾಡಿದರೆ ಹೊರಟ್ಟಿ ಅವರು ಈಗ ನೆನಪು ಅಂತ ಅವರಿಗೆ ಸಂವಿಧಾನ ನಾ ಏನು ಅಂದೇ ಇಲ್ಲ. ಅವ ಹರಿಪ್ರಸಾದ್ ಮಾತಾಡ್ತಾವ, ನಾ ಏನು ಅಂದಿಲ್ಲ. ಅವ್ರೇಂದ್ರ ಅವಾಗ ಯಾರು ಅವ್ರು ಶೆಟ್ಟಿ ಅಂತಿದ್ದಲ್ಲ, ಪ್ರತಾಪ್ ಚಂದ್ರ ಶೆಟ್ಟಿಯಲ್ಲಿ ಅವಾಗ JDS BJP ಕೂಡ ಅವ್ರ ಮೇಲೆ ಅವಿಶ್ವಾಸ ಮಂಡನೆ ಮಾಡಿದ್ರು. ಮತ್ತು ಅವಾಗ ಒಂದು ಪಾರ್ಟಿಯಾಗಿದ್ದಾಗ ನಾನು ಸೀನಿಯರ್ ಇದ್ದೆ. ಸಹಿ ಮಾಡೋದು ಎಲ್ಲರೂ ಸಹಿ ಮಾಡಿ ಕೊಟ್ಟದ್ದು, ಅವ್ರಿಗೆ ಸಹಿ ಮಾಡಾಕತ್ತೆ. ಈಗ ನಿನ್ನೆ ಮಾಡ್ತಾರೆ. ನಿನ್ನೆ ಕೆಲವರು ಲೇಡಿ ಇವರು ಕಾಂಗ್ರೆಸ್ MLCಗಳು ಹೋಗಿ ನಮ್ಮ ಆಫೀಸ್ಗೆ ಹೋಗಿ ಸೆಕ್ರೆಟರಿ ದಬಾಣಿಕೆ ಮಾಡಿ ನಿನ್ನೆ ಮತ್ತು ಅವರು ಮೊನ್ನೆ ಅದನ್ನು ಇದನ್ನು ಮಾಡಿ ನೀವು ಅವ್ರಿಗೆ ಬೆಳಗಿನ ಸಂಜೆ ಟೈಮ್ 5:30 ಬೆಳಗಿನ ಟೈಮ್ ಆಗ್ತದೆ ಹಾಕಿಸ್ಕೊಂಡು ಬಂದಾರ. ರಜೆ ಇದನ್ನು ಕೊಡು, ಸಹಿ ಮಾಡೋದು ನಂದೇನು ಯಾರು ತಕರಲ್ಲ. ನಾನು ಅವ್ರಿಗೆ ನಮ್ಮ ಮೇಲೆ ಅವಿಶ್ವಾಸ ಮಂಡನೆ ಮಾಡಿದಾಗ ಸಹಿ ಮಾಡ್ಯಾರ ಇವರು, ಅದಕ್ಕೆ ಸಹಿ ಮಾಡೋದು ಅವ್ರು ಧರ್ಮ ಮಾಡಬೇಕು, ಯಾರಾದರೂ ಮಾಡ್ತಾರೆ. ನಮ್ಮದೇನು ಯಾರ ಮೇಲೆ ಅಲಿಗೇಷನ್ ಮಾಡೇ ಇಲ್ಲಲ್ಲ. ಯಾರ ಮೇಲೆ ಇವತ್ತಿನವರೆಗೂ ನಾನು ಸಹಿ ಮಾಡ್ಯಾರ ಅಲಿಗೇಷನ್ ಮಾಡಿ ಆವಾಗ ಮಾಡಿದ್ದು ಸಿಚುವೇಶನ್ ತಕ್ಕಂಗೆ ಪಾರ್ಟಿ ಡಿಸಿಷನ್ ಪ್ರಕಾರ ಸಹಿ ಮಾಡಿದ್ನಿ ತಪ್ಪೇನಿದೆ ಅದರಲ್ಲಿ. ಸರ್, ಈಗ ನೀವು ಯಾವ ಹಂಗನೇ ಇಲ್ಲ, ರಾಜ್ಯ ಸರ್ಕಾರದ ನಡೆಯ ಬಗ್ಗೆ, ಮುಖ್ಯಮಂತ್ರಿ ನಡೆಯ ಬಗ್ಗೆ ಏನು? ಈಗ ನಾನು ಈಗ ಗವರ್ನರ್ ಕಡೆ ಹೋಗಿದ್ದು, ಗವರ್ನರ್ ನಮಗಿನ್ನೂ ಏನು ಇಂಟಿಮೇಷನ್ ಕೊಟ್ಟಿಲ್ಲ. ನಿಮ್ಮನ್ನು ರಿಲೀವ್ ಮಾಡಿ ಅಥವಾ ನಿಮ್ಮನ್ನು ಎಕ್ಸೆಪ್ಟ್ ಮಾಡಿ ಏನು ಕೊಟ್ಟಿಲ್ಲ. ಯಾವಾಗ ಅವ್ರು ಪ್ರೋಟಮ್ ಚೇರ್ಮನ್ ನೇಮಿಸ್ಯಾರ ಅಂದರೆ ಆಟೋಮೆಟಿಕ್ಲಿ ನಾನು ಎಕ್ಸೆಪ್ಟ್ ಮಾಡಿದಂಗೆ ನನ್ನ ತಿಳುವಳಿಕೆ. ಅದಕ್ಕೆ ಅವರು ರಾಜ್ಯ ಸರ್ಕಾರದವರು ಈ ಥರ ಏನು ಇದನ್ನು ಮಾಡಿದರು, ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಅಂಥ ಕೆಲಸ ನಾನು ಮಾಡಿಲ್ಲ, ಯಾವುದೋ ತಪ್ಪುಗಳನ್ನು ಮಾಡಿಲ್ಲ. ಬಟ್ ಬೇಸರ ಆಗ್ತದೆ. ಇಲ್ಲಿವರೆಗೆ 46 ವರ್ಷ ಆ ಸದನದಲ್ಲಿ ಇದ್ದುಕೊಂಡು ಎಲ್ಲ ಇದನ್ನು ನಾನು ಅಡ್ಡಾಡಿ ಮಾಡಿ ಅಂತ ಅನಿವಾರ್ಯವಾಗಿ ಪರಿಸ್ಥಿತಿ ಒತ್ತಡಕ್ಕೆ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ. ನಾನು ಕನ್ಫ್ರಂಟೇಷನ್ ಬ್ಯಾಡ್ ಅನ್ನೋದಕ್ಕೆ ನಾನು ಕೊಡ್ತೀನಿ. ಇಲ್ಲ, ನಾನು ಸದನದಲ್ಲಿ ಬಂದಾಗ ಚರ್ಚೆ ಆಗಿ ಎಲ್ಲ ನಡೀಬೋದಾಗಿತ್ತು. ಅದು ಯಾಕೆ ಬೇಡ ವರ್ಣರಾಡಿ, ಅವ್ರಿಗೆ ಮನಸ್ಸಿಗೆ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ
ಇಲ್ಲ ಅಥವಾ ಸದಾಭಿಪ್ರಾಯ ಇಲ್ಲ ಅನ್ನೋದಕ್ಕೆ ನಾನು ಅಧಿವೇಶನ ಅಂಗೀಕಾರ ಮಾಡಿಲ್ಲ ಸರ್. ಮತ್ತೆ ಅಧಿವೇಶನದ ತಾವು ಭಾಗಿಯಾಗಿ ತಾವೇ ಸ್ಪೀಕರ್ ನಾವೊಬ್ಬರು ಮೆಂಬರ್ ಆಗಿ ಕೂತ್ಬಿಡ್ತೀನಿ. ಈಗ ಯಾಕಂದ್ರೆ ಪುಟ್ಟಣ್ಣನ ಅವರು ಹಂಗಾಮಿ ಸಭಾಪತಿ ನೇಮಿಸ್ಯಾರ, ನಾ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂದ್ರೆ ಅದರ ಅರ್ಥ ನನ್ನ ಎಕ್ಸೆಪ್ಟ್ ಮಾಡ್ಯಾರಂತ, ರಾಜೀನಾಮೆ ಎಕ್ಸೆಪ್ಟ್ ಮಾಡ್ಯಾರಂತ ಅರ್ಥ ಇದೆ. ನಾನು ಹೋಗಿ ಒಬ್ಬ ಸಾಮಾನ್ಯ ಮೆಂಬರ್ ಆಗಿ ಸದನದಲ್ಲಿ ಕುಂತು ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ಡ್ಯೂಟಿ ಮಾಡ್ತೀನಿ. ಹೋಗ್ತೀರಿ ಸರ್, ಸದನಕ್ಕೆ ಹೋಗ್ತೀರಿ ಸರ್? ನಾನು ಹೋಗ್ತೀನಿ. ಯಾಕೆ ಸದನಕ್ಕೆ ಹೋಗಿ, ಇಟ್ ಇಸ್ ಫಂಡಮೆಂಟಲ್ ರೈಟ್ ಆಫ್ ದಿ ಮೆಂಬರ್. ನನಗೂ ಆರಿಸಿ ಕಳಿಸ್ಯಾರ, ಹೋಗಿ ಕೇಳ್ತೀವಿ. ಅದಕ್ಕೆ ನಾವೇನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಹಾಂ ಅಲ್ಲ, ಅವ್ರಿಗೆ ಬಿಟ್ಟು ನಾ ಏನು ಹೇಳಂಗಿಲ್ಲ. 10 ಸರಿ ಚೀಫ್ ಮಿನಿಸ್ಟರ್ ಹೇಳ್ಯಾರ ಏನಂದ್ರೆ, ಪಕ್ಷಾತೀತವಾಗಿ ಕೆಲಸ ಮಾಡೋ ವ್ಯಕ್ತಿ ಯಾರಂದ್ರೆ ಅವರು ನನಗೆ ಹೇಳ್ಯಾರ. ಅವರು ಪಕ್ಷಾತೀತವಾಗಿ ಕೆಲಸ ಮಾಡೋದು ಅವ್ರು. ನಾನು ಒಂದು ದಿವಸ ಅದನ್ನು ಅನಿವಾರ್ಯ ಬಂತು, ಈ ಸೆಷನ್ ಮುಗಿಮಠ ನಾನು ನಡಿಬೇಕು ಅನ್ನೋದು ನನ್ನ ತಲೆಯಾಗಿತ್ತು. ಅವತ್ತು ಅವರು ಏನಂದ್ರು, ನಾನು ಅವ್ರಿಗೆ ಫೋನ್ ಮಾಡಿದೆ, ಒಂದು ನಿಮಿಷ ನಮ್ಮ ಮನೆಗೆ ಬಂದು ಹೋಗ್ರಿ, ನಿಮ್ಮ ಕೂಡ ಮಾತಾಡ್ತೀವಿ, ಒಂದು ಕಪ್ ಕಾಫಿ ಕುಡ್ದು ಹೋಗ್ರಿ ಲಾಸ್ಟ್ ಅಂತ ಅಂದೆ ನಾನು. ಇಲ್ಲ, ಭಾಳ ಭಾಳ ಮಂದಿ ಇದ್ದಾರೆ, ಆಗೋದಿಲ್ಲ ಅಂದರು. ಸರಿ ಬಿಟ್ಟೆ. ಆಮೇಲೆ 10 ನಿಮಿಷ ಮೇಲೆ ಅವರು ಸೆಕ್ರೆಟರಿ ಫೋನ್ ಬಂತು, ಅರ್ಜೆಂಟ್ ಇದೆ, ಒಂದು 5 ನಿಮಿಷ ನೀವು ಬಂದು ಹೋಗ್ರಿ ಅಂತಾರೆ. ಅವ್ರ ಮನೆಗೆ ಹೋದೆ. ನಿಜ ಹೋಗಬಾರ್ದಾಗಿತ್ತು, ಹೋದಿದ್ದೆ. ಹೋಗಿ ಅವ್ರಿಗೆ ಹೇಳಿದೆ, ಅದೇ ಮಾತನ್ನು ಹೇಳಿದೆ. ನಂತರ ಅವರು ಅದಕ್ಕೆಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ, ಆ ತೀರ್ಮಾನದಂತೆ ನಾವು ನಡೀತೀವಿ ಅಂದರು. ಓಕೆ ಅಂತ ಹೇಳಿ ಬಂದಿಲ್ಲ, ಮತ್ತೇನಿಲ್ಲ. ಪಕ್ಷದ ಲೆಟರ್ ನಂದಿತ್ತಲ್ಲ ಆಫೀಸ್, ನಾನು ಇದ್ದೆ. ಆವಾಗ ಅವ್ರು ಕೇಳಿದರು, ನಮ್ಮ PS ಕೇಳಿದೆ, ಲೆಟರ್ ತಂದು ಕೊಡಿ ಅವ್ರಿಗೆ ಅಂತ ಹೇಳಿ ತಂದು ಕೊಟ್ಟರು. ಅದು ನೋಡಿ, ಅದು ಹೇಳ್ತೀನಿ, ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ಆಗಲಾರ್ದಂಥ ಘಟನೆ ಅದು. ಯಾಕಂದ್ರೆ ನೀವು ಮಂತ್ರಿ ಮಾಡ್ಕೊಳ್ಳೋರು ಏನು ಬೇಕಾದ್ರೆ ಮಾಡ್ಕೊರಿ, ನೀವು ಸಭಾಪತಿನ ಸ್ಪೀಕರ್ನ ಮಾಡೋವಂಥದ್ದು, ವಿಧಾನ ಪರಿಷತ್ತಿಗೆ ಸಭಾಪತಿ ಉಪಸಭಾಪತಿ ಮಾಡೋದು, ವಿಧಾನಸಭೆಗೆ ಸ್ಪೀಕರ್ ಡೆಪ್ಟಿ ಸ್ಪೀಕರ್ ಅಧಿಕಾರ, ಅದನ್ನು ಬಿಟ್ಟರೆ ಸರ್ವಾಧಿಕಾರ ಸದನದು. ಯಾರೋ ಅವ್ರು ಏನು ಮಾಡ್ಯಾರಲ್ಲ, ಅದು 100ಕ್ಕೆ 100ರಷ್ಟು ತಪ್ಪು, ಮಾಡಬಾರ್ದಾಗಿತ್ತದು. ಯಾಕಂದ್ರೆ ಅದನ್ನೇನು ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತು, ನಾಳೆ ನೀವು ವಿಧಾನಸಭೆ ಪ್ರಶ್ನೆ ಕೇಳಬೇಡ ತಾಯಕ ಮಾಡಿ ಹೇಳಿದ್ರೆ ಯಾರು ಕೇಳಬಾರ್ದು, ಸುಮ್ಮ ಕೊಡ್ಬೇಕಾಯ್ತು. ಅಥವಾ ಇವತ್ತು ಕ್ಲೋಸ್ ಮಾಡಿ ಕ್ಲೋಸೇ ಮಾಡ್ಬೇಕಾಯ್ತು. ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದೆಯಲ್ಲ. ವಿಧಾನಸಭೆ ವಿಧಾನ ಪರಿಷತ್ ಸಾರ್ವಭೌಮ ಅಧಿಕಾರ ಏನಂದ್ರೆ ಸಂಪೂರ್ಣವಾಗಿ ವಿಧಾನಸೌಧ, ವಿಧಾನ ಪರಿಷತ್ತು, ವಿಧಾನಸಭೆ ಅಲ್ಲಿ ನಿರ್ಣಯಗಳೇನಕ ಅಲ್ಲಿ ಔಸನ ಮಾಡಬೇಕು ಹೊರತಾಗಿ ಮ್ಯಾಗ್ನವ್ರು ಬರೆದು ಕಳಿಸೋದು ಅದು 100ಕ್ಕೆ 100 ತಪ್ಪು, ಸಂವಿಧಾನದ ವಿರೋಧ. ಕಾಂಗ್ರೆಸ್ ಅಧ್ಯಕ್ಷರು ಮೊನ್ನೆ ಇಲ್ಲಿ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಸಭಾಪತಿಯವರು ಒಳ್ಳೆ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ನಮ್ದೇನು ಅಬ್ಜೆಕ್ಷನ್ ಮಾತಾಡಿ ಬುಕ್ ಇತ್ತ ನೋಡಿ. 23 ಮಂದಿ ನನ್ನ 46ನೇ ವರ್ಷಕ್ಕೆ ಮಾತಾಡೋದು. 23 ಮಂದಿ ಒಳಗೆ 18 ಮಂದಿ ಕಾಂಗ್ರೆಸ್ ಅವರು ಮಾತಾಡಿ ನನ್ನ ಬಗ್ಗೆ. ಇಂಥ ಸಭಾಪತಿಯನ್ನು ನೋಡಲಿಲ್ಲ, ಇಂಥ ಇರಬೇಕು, ಇಂಥ ಸಭಾಪತಿಗಳು ಪಕ್ಷಾತೀತ ಮಾಡಿದ್ರೆ ಯಾವ ಸರ್ಕಾರಕ್ಕೆ ಎಂಬ್ರಾಸ್ಮೆಂಟ್ ಮಾಡಲ್ಲ, ವಿರೋಧ ಪಕ್ಷ ಎಂಬ್ರಾಸ್ಮೆಂಟ್ ಮಾಡಲ್ಲ, ಇದೆಲ್ಲ ಮಾಡಿಲ್ಲ ಅಂತ ತಿಳ್ಕೊಂಡು ಅವರ ಅಲ್ಲಿ 18 ಮಂದಿ ನನ್ನ ಪರವಾಗಿ ಮಾತಾಡ್ಯಾರ.